ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದ ರಾಜ್ಯ ಸರ್ಕಾರಕ್ಕೆ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की जय, बोलो भारत माता की जय। बेके बेको बेके बेको समर्थ गृह मंत्री प्रियंका खड़गे ಅವ್ರಿಗೆ ಧಿಕ್ಕಾರ, ಸಮರ್ಥ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಧಿಕ್ಕಾರ, ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು। ಸರ್ಕಾರ ಮಕ್ಕಳ ಮೇಲೆ ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಯಾಕಂದ್ರೆ ಮಹಿಳೆಯರಿಗೆ 2 ಸಾವಿರ ಕೊಡ್ತು ಅಂತ ಹೇಳ್ತಾರೆ. ಆ ಹೆಣ್ಮಕ್ಳಿಗೆ 2 ಸಾವಿರ ಬೇಕಾಗಿತ್ತು ಸರ್. ಆ ಹೆಣ್ಮಕ್ಳಿಗೆ ಬೇಕಾಗಿರುವುದು ನ್ಯಾಯ, ಮಕ್ಕಳ ಭವಿಷ್ಯ ಬೇಕಾಗೈತಿ. ಇವತ್ತು ಮಹಿಳಾ ಮತ್ತು ಮಕ್ಕಳಿಗೆ ಈ ಸರ್ಕಾರ ವಿರೋಧಿ ಸರ್ಕಾರದ ಅಂತಕ್ಕಂಥದ್ದು ಸ್ಪಷ್ಟಪಡ್ತಾ ಸರ್. ಇದಕ್ಕೆ ನ್ಯಾಯ ಕೊಡಲೇಬೇಕು ಸರ್. ಕೊಡಲೇ ಹೋದ್ರೆ ಇದು ಭಾರತೀಯ ಜನತಾ ಪಕ್ಷ ಉಗ್ರವಾಗಿ ಹೋರಾಟ ನಮ್ಮ ತೋಟಕ್ಕೆ ಮುಂದಿನ बीजापुर का सबसे बड़ा इन्वेस्टमेंट अपॉर्चुनिटी जमुना नगर प्रीमियम यानी लेआउट की बुकिंग शुरू। सोलापुर बेंगलुरु हाईवे के पास KGP फुल यानी KIADB इंडस्ट्रियल एरिया, प्राइम लोकेशन, टाउन प्लानिंग अप्रूव्ड लेआउट और फाइनल CC अप्रूवल के बाद बैंक से भी मिलेगी। खरीदी के बाद आपको सहूलत CC रोड, वाटर, इलेक्ट्रिसिटी, UGD, गार्डन और ओपन जिम जैसी मॉडर्न सहूलियात के साथ रजिस्ट्रेशन और कंस्ट्रक्शन के लिए रेडी प्लॉट्स। आज ही बुकिंग कीजिए और शानदार ऑफर्स का फायदा उठाइए। जमुना नगर, आज का इन्वेस्टमेंट, कल का बेहतरीन फ्यूचर। 2ನೇ ತಾರೀಕಿನ ದಿವಸ ನಡೀತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮದ ನಿಮಿತ್ತವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ಹೋರಾಟಕ್ಕೆ ಬೀದಿಯಲ್ಲಿ ನಾವು ಇಳಿದಿದ್ದೇವೆ. ಆ ಸಂದರ್ಭದಲ್ಲಿ ನಾನು ನಮ್ಮ ಮಂಡಳದ ಅಧ್ಯಕ್ಷರು ಮತ್ತು ನಮ್ಮ ಬಸವರಾಜ್ ಅವರು ಈ ಸುದ್ದಿ ತಿಳಿದ ನಂತರ ನಾವು ತಿಕೋಟಕ್ಕೆ ಭಾಳ ಒಂದು 10 ನಿಮಿಷದಲ್ಲಿ ತಿಕೋಟಕ್ಕೆ ನಾವು ಹೋದೆವು. 10:00 ಎಕ್ಸಾಮನ್ನು ಪರೀಕ್ಷೆ ಶುರು ಆಗಬೇಕಾಗಿತ್ತು. 11:10 ಗಂಟೆಗೆ ಅವರಿಗೆ OMR ಕೊಟ್ಟರು. ಅವ್ರಿಗೆ ಕೊಟ್ಟ ನಂತರ ಅದಕ್ಕೆ ಎರಡಕ್ಕೂ ಟ್ಯಾಲಿ ಆಗಲಿಲ್ಲ. ಅದರ ನಂಬರೇ ಬೇರೆ, ಇದರ ನಂಬರೇ ಬೇರೆ. ವಿದ್ಯಾರ್ಥಿಗಳು ಅಲ್ಲಿರ್ತಕ್ಕಂಥ ಕಸ್ಟೋಡಿಯನ್ಗಾಗಲಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗಾಗಲಿ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಕೇವಲ ಇರೋದು 1.5 ತಾಸು ಪೇಪರ್ದ ಇವತ್ತು ಪರೀಕ್ಷೆಯಲ್ಲಿ ಕೊಡ್ತಕ್ಕಂಥದ್ದು 1.5 ತಾಸು ಟೈಮ್ ಇರ್ತದೆ. ಆ 1.5 ತಾಸಿನಲ್ಲಿ ಅವ್ರ ಪೇಪರ್ನ ಬರೀಬೇಕು. 11:15 ಆದರೂ ಕೂಡ ಇವರು ಪತ್ರಿಕೆಯಲ್ಲಿ OMRನ ಅವರಿಗೆ ಕೊಟ್ಟಿರಲಿಲ್ಲ. ಆದರೆ ಒಂದು ಕ್ಲಾಸ್ ರೂಮ್ನಲ್ಲಿ ಕೊಟ್ಟಾರ, ಮತ್ತೊಂದು ಕ್ಲಾಸ್ ರೂಮ್ನಲ್ಲಿ ಕೊಟ್ಟಿಲ್ಲ. ಆದರೆ ಅದೇ ಸಂದರ್ಭದಲ್ಲಿ ತಿಕೋಟದಲ್ಲಿ ಇರ್ತಕ್ಕಂಥ ಜತ್ತಿ ಕಾಲೇಜ್ನಲ್ಲಿ ಕೂಡ ಘರ್ಷಣೆ ಆಗ್ಯದ. ಆದರೂ ಕೂಡ ಪೊಲೀಸರು ಹೋಗಿ ಅದನ್ನು ಬಂದೋಬಸ್ತ್ ಮಾಡಿ ಗೇಟ್ ಹಾಕಿ ಅಲ್ಲಿ ವಿದ್ಯಾರ್ಥಿಗಳ ಕೈಯಲ್ಲಿ ಇರ್ತಕ್ಕಂಥ ಮೊಬೈಲ್ಗಳನ್ನು ಕಸ್ಕೊಂಡು ಅವ್ರಿಗೆ ಯಾರಿಗೂ ಹೊರಗೆ ಬಿಡಲಾರ್ದಂಗೆ ವ್ಯವಸ್ಥೆ ಅಲ್ಲಿ ಕೂಡ ಮಾಡ್ಯಾರ. ಆದರೆ ನಾವು ಸ್ವತಃ ಹೋಗಿ ಅಲ್ಲಿ ಒಬ್ಬ ರೈತ ಅವನ ಮಗನಿಗೆ ಎಕ್ಸಾಮ್ ಕೊಡಿಸ್ಲಿಕ್ಕೆ ಅಲ್ಲಿ ಬಂದಾನ. ಆ ಬಂದಾಗ ಅವನಿಗೆ ಆ ಮಗನಿಗೆ ಅವನ ತಂದೆಗೆ ಯಾವ ರೀತಿ ಲಾಠಿ ಚಾರ್ಜ್ ಮಾಡಿದ್ರಂದ್ರೆ ಅದು ಕಣ್ಣಾರೆ ನೋಡಬಾರ್ದು. ಅವನಿಗೆ ಲಾಠಿ ಚಾರ್ಜ್ ಮಾಡಿ ಆ ಮುದುಕ ಅಳ್ಕೋತ ಹೋಯ್ತದು ಮಗನ್ ಬಿಟ್ಟು. ಅಲ್ಲಿ ಇರ್ತಕ್ಕಂಥ ಹೊಲದಲ್ಲಿ ಎಲ್ಲ ತಿರುವಾಡಿ ಪೊಲೀಸರು ಹೊಡೆದ್ರು. ಅಂಥದ್ದು ಏನು ತಪ್ಪು ಮಾಡ್ಯಾರ ಅದನ್ನು? ನೀವು ಎಕ್ಸಾಮ್ದಲ್ಲಿ ಇರ್ತಕ್ಕಂಥ ನಮ್ಮ ಅಧಿಕಾರಿಗಳಿಗೆ ನಾನು ಒಂದು ವಿನಂತಿ ಮಾಡ್ತೀನಿ. ನೀವು ಸ್ವತಃ ಹೋಗಿ ಅವ್ರ ಕ್ಲಾಸ್ ರೂಮ್ನಲ್ಲಿ ಕುತ್ಕೊಂಡು ಅವ್ರ ಜೊತೆ ನೀವು ಚರ್ಚೆ ಮಾಡಿ ಅವ್ರಿಗೆ ತಿಳುವಳಿಕೆ ನೀವು ಹೇಳ್ಬೋದಾಗಿತ್ತಲ್ಲ. ನೀವು ಅದನ್ನು ಹೇಳಿಲ್ಲ. ಪರೀಕ್ಷೆ ಅವ್ರ ಟೈಮ್ ಇರೋದು ಎಷ್ಟು? 1.5 ತಾಸು. 11:10 ಶುರು ಆದ್ರೆ 11:10 ತನಕ ನೀವು ಯಾರೂ ಅಲ್ಲಿ ಬಂದಿಲ್ಲ. ಎಲ್ಲ ವಿದ್ಯಾರ್ಥಿಗಳು ನಲ್ಲಿದ ಕ್ಲಾಸ್ ರೂಮ್ ಬಿಟ್ಟು ಹೊರಗಡೆ ಓಡಿ ಬಂದರು. ಯಾರ ಕಡೆ OMR ಇತ್ತು ಅವರು ಅದನ್ನು ತಗೊಂಡು ಎಲ್ಲರೂ ಓಡಾಡಿ ಬಂದರು. ಯಾಕ್ರಿ ಇದು ಒಂದು ಕೊಟ್ಟರು ಒಂದು ಕೊಡಲಿಲ್ಲ, ನಮಗೆ ಅನ್ಯಾಯ ಆಗ್ಯದ ಅಂತೇಳಿ ಅಧಿಕಾರಿಗಳಿಗೆ ಕೇಳಕ್ಕೆ ಹೋದ್ರೆ ಯಾರೂ ಕ್ಯಾರೆ ಇರಲಿಲ್ಲ, ಯಾರೂ ಹತ್ಕೊಳ್ಳಿಲ್ಲ. ಆದರೆ ಇವತ್ತು ನಾವು ಅದು ಸುದ್ದಿ ತಿಳಿದ ನಂತರ ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯವರಿಗೆ ನಾವು ಇಷ್ಟೊಂದು ವಿನಂತಿ ಮಾಡಿಕೊಂಡೆವು. ನೀವೇನು ಒಂದು 10 ನಿಮಿಷ ನೀವು ಸುಮ್ಮನೆ ಕೊಡ್ರಿ. 10 ನಿಮಿಷದಲ್ಲಿ ನಾವು ಎಲ್ಲ ವಿದ್ಯಾರ್ಥಿಗಳನ್ನು ಕರೆಸಿ ಅದನ್ನು ಸರಿಪಡಿಸ್ತಕ್ಕಂಥ ವ್ಯವಸ್ಥೆ ನೀವು ಮಾಡಿರಿ. ಅವ್ರು ನಾವೆಲ್ಲ ಕೆಳಗಡೆ ಕುತ್ಕೊಂಡು ನಿಮಗೆ ಕೇಳ್ತೀವಿ. ಯಾರೂ ದಾಂಧಲಿ ಮಾಡಂಗಿಲ್ಲ ಅಂತ ನಾವು ಎಷ್ಟೇ ವಿನಂತಿ ಮಾಡ್ಕೊಂಡ್ರು ಕೂಡ ಯಾವ ರೀತಿ ಹೊಡೆದ್ರಪ್ಪ ಅಂತಂದ್ರೆ ನನ್ನ ಕಣ್ಮುಂದೆ ಅವ್ರಿಗೆಲ್ಲ ಹೊಡೆದು ಓಡಿಸಿದ್ರು.
ಯಾರಿಗೆ ನನ್ನ ಜೊತೆ ಇದ್ದವ್ರಿಗೆ ಕರ್ಕೊಂಡೋಗಿ ಗಾಡಿಯಾಗ ಹೋಗಿ ಸರ್ಕಲ್ದಾಗ ಬಿಟ್ರು, ಯಾರಿಗೆ ಕರ್ಕೊಂಡೋಗಿ ನಿಡಗುಂದಾಗ ಬಿಟ್ರು, ಯಾರಿಗೆ ಕರ್ಕೊಂಡೋಗಿ ಸೋಲಾಪುರ ರೋಡ್ನಲ್ಲಿ ಬಿಟ್ರು. ಇದು ಯಾವ ರೀತಿ ಇದು ಇದು ಮಾಡೋ ಉದ್ದೇಶ ಏನು? ಬೇಕಲ್ಲ, ಅದಕ್ಕೆ ಒಂದು ಏನೇ ಕಾರಣ ಬೇಕಲ್ಲ. ಇವತ್ತು ನಾನು ಸತತವಾಗಿ 2 ವರ್ಷದಿಂದ ಯಾರು ಕಾನ್ಸ್ಟೇಬಲ್ ಪೊಲೀಸ್ ಇಲಾಖೆಗೆ ಸೇರ್ಪಡೆ ಆಗ್ಬೇಕಂತೇಳಿ ಬೆಳಗ್ಗೆ 5 ಗಂಟೆಯಿಂದ 4:30ದಿಂದ 5 ಗಂಟೆ 6:30 ತನಕ ಇವತ್ತು ನಮ್ಮ ಜಮಖಂಡಿ ರೋಡ್ನಲ್ಲಿ ನೋಡಲಿ, ಸೋಲಾಪುರ ನೋಡಲಿ, ಅವರೆಲ್ಲ ತಮ್ಮ ಫಿಸಿಕಲ್ ಫಿಟ್ನೆಸ್ ಮಾಡಿಕೊಂಡು ಆ ಪರೀಕ್ಷೆಯಲ್ಲಿ ಇವತ್ತು 10 ರೂಪಾಯಿ 7 ರೂಪಾಯಿಗೆ ಒಂದೊಂದು ಪ್ಲೇಟ್ ಅಲ್ಲಿ ರೈಸ್ ತಿಂದು ಜೀವನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಕಣ್ಣಾರೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅದನ್ನ ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಎಲ್ಲಿ ಧಾರವಾಡದಿಂದ ಬಂದವರು, ಬಿಜಾಪುರದಿಂದ, ಜಿಲ್ಲೆ ಪ್ರತಿಯೊಂದು ಹಳ್ಳಿಯಿಂದ ಬಂದವರು, ಗುಲ್ಬರ್ಗಾದಿಂದ ಬಂದವರು, ಒಬ್ಬಕ್ಕಿ ಹೆಣ್ಣು ಮಗಳು ತಾಯಿ, ಆ ಹೆಣ್ಣು ಮಗಳಿಗೆ ಆಕಿನ ಕೈಯಿಂದ ಎಲ್ಲ ಬ್ಯಾಗ್ ಕಸ್ಕೊಂಡಾರ. ಆ ಹೆಣ್ಣು ಮಗಳಿಗೆ ಒಂದು ಏಟ್ ಬಿದ್ದದು. ಆ ಹೆಣ್ಮಗಳು ಅಳ್ಕೋತಾಣ, ನಾನು ಏನು ಮಾಡ್ರಿ, ನನ್ನ ಬ್ಯಾಗ್ ಹೋಗ್ಯದ, ನಂದೆಲ್ಲ ಹೋಗ್ಯದ ಅಂತೇಳಿ ಆ ಹೆಣ್ಮಗಳು ಕಣ್ಣೀರು ತರ್ತಾಳ. ಇಂಥ ಪರಿಸ್ಥಿತಿಯಲ್ಲಿ ನಾವು ಇದೀವಿ. ಇವ್ರು ಮತ್ತೆ ಕಾಂಗ್ರೆಸ್ನವರು ಇವತ್ತು ಜಿಲ್ಲಾ ಅಧ್ಯಕ್ಷರು ಒಂದು ಪ್ರೆಸ್ ಮೀಟ್ ಕೊಟ್ಟರೆ ಆಗಲೇ ನಾನು ಸುದ್ದಿ ತಿಳಿದು ಬಂತು. ತಾನೇ ತನ್ನ ತಪ್ಪನ್ನು ಒಪ್ಕೊಂಡಿದ್ದಾನೆ. ಯಾರು? ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ತನ್ನ ತಪ್ಪನ್ನು ಒಪ್ಕೊಂಡ ನಂತರ ಇದಕ್ಕೆ ಒತ್ತೋರು ಇವ್ರು ಕೊಡ್ತಾರೆ, ಒಂದು ಪತ್ರಿಕೆ ಏನು ಕೊಡ್ತಾರೆ, ಯಾರು? ನಿರ್ದೇಶಕರು, ಕಾರ್ಯನಿರ್ವಾಹಕ ನಿರ್ದೇಶಕರು. ನಾವು ಯಾವುದೋ ತಪ್ಪು ಮಾಡಿಲ್ಲ, ಇದು ತಪ್ಪು ಸರಿ ಇದೆ ಅಂತಕ್ಕಂತನ ತಾವು ಒಪ್ಕೋತಾರೆ. ಇದನ್ನು ಪ್ರೂಫ್ ಇದೆ ನನ್ನ ಹತ್ರ. ಆದರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಏನು ಹೇಳ್ತಾನೆ, ನಾವು ತಪ್ಪು ಮಾಡಿದೀವಿ, ನಮ್ಮದು ವಿಳಂಬ ಆಗ್ಯದ ಅಂತ ಹೇಳಿ ತನ್ನ ಬಾಯಿಲೆ ತಾನು ಹೇಳ್ತಾನೆ. ಮತ್ತೊಂದು ಮಾತೇನು ಹೇಳ್ತಾರಪ್ಪ ಅಂತಂದ್ರೆ, ಇಲ್ಲಿ ಎಲ್ಲರೂ ಬಿಜೆಪಿಯವರು ಅಲ್ಲಿ ರಾಜಕಾರಣ ಮಾಡಕ್ ಬಂದ್ರು, ರಾಜಕೀಯ ಮಾಡಕ್ ಬಂದ್ರು. ಏ ಪುಣ್ಯಾತ್ಮ, ನಿನ್ನ ತಾಟ್ನಾಗ ದೊಡ್ಡ ದೊಡ್ಡ ಕತ್ತಿ ಬಿದ್ದವ, ನೀನು ನೋಡ್ಕೋ ಮೊದಲು. ನೀವು ದಿಲ್ಲಿಯಲ್ಲಿ ಇರ್ತಕ್ಕಂಥ ಜಂತರ್ ಮಂತರಲ್ಲಿ ನೀವೇನ್ ಮಾಡಿದ್ರಿ? ಪತ್ರಿಕೆಯನ್ನ ಸೋರಿಕೆ ಆಗ್ಯದ ಅಂತ ಹೇಳಿ ತಿಳ್ಕೊಂಡು ಎಲ್ಲೆಲ್ಲೇ ರೌಡಿಜಮ್ ಕರ್ಕೊಂಡ್ಬಂದು, ಯಾವ ಇರ್ತಕ್ಕಂಥ ಹುಳುಗಳನ್ನ ಕರ್ಕೊಂಡ್ಬಂದು ನೀವು ದೊಡ್ಡ ಪ್ರಮಾಣದಲ್ಲಿ ನೀವೇನು ಹೋರಾಟ ಮಾಡಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಮನೆ ಮುಂದೆ ಇಟ್ಕೊಂಡು ನೀವು ಧರಣಿ ಮಾಡಿದ್ರಲ್ಲ, ಎಷ್ಟೋ ಜನ ವಿದ್ಯಾರ್ಥಿಗಳು ಏನು ಪರಿಸ್ಥಿತಿ ಆಯ್ತು ವಿದ್ಯಾರ್ಥಿಗಳು. ಯಾರೋ ಏನೋ ರಾಜಕಾರಣ ಮಾಡಕ್ ಹೋಗಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಏನ್ ಮಾಡಿದ್ರು? ಈಗ ನೀವೇನು ರಾಜಕಾರಣ ಮಾಡಕ್ ಹೋಗಿದ್ರು ಅಥವಾ ಸಾಂತಾನ ಹೇಳಕ್ ಹೋಗಿದ್ರು? ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ಬಾರ್ದು, ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕು, ಒಳ್ಳೆ ಮರು ಪರೀಕ್ಷೆಗೆ ಅವ್ರಿಗೆ ಆದೇಶ ಮಾಡಬೇಕು ಅಂತ ಹೇಳಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ವಿನಂತಿ ಮಾಡ್ಕೊಳಕ್ ಹೋಗಿದ್ದೆವು. ನಾವು ರಾಜಕಾರಣ ಮಾಡಕ್ ಹೋಗಿಲ್ಲ. ನಾವು ರಾಜಕಾರಣ ಇಂಥ ಹೇಡಿಗಳ ಸಂದರ್ಭದಲ್ಲಿ ರಾಜಕಾರಣ ಮಾಡಂಗಿಲ್ಲ. ಯಾರು ಕಾಂಗ್ರೆಸ್ನವರು ಇವತ್ತು ಯಾವ ಉಸ್ತುವಾರಿ ಮಂತ್ರಿ ಅದಾರ, ಇವತ್ತು ಅವ್ರ ಕ್ಷೇತ್ರನಾಗೆ ಆಗ್ಯದ. ಇವತ್ತು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರನಲ್ಲೇ ಆಗ್ಯದ. ಯಾರು ಬಂದು ಕೇಳಿದ್ರು, ಯಾರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು? ಹೋಗಿ ಎಲ್ಲರೂ ಸೌಮ್ಯವಾಗಿ ನಿಂತಂತವ್ರು, ಎಲ್ಲ ವಿದ್ಯಾರ್ಥಿಗಳು ಕೆಳಗೆ ಕೂತಿದ್ರು. ಪೊಲೀಸರು ಒಮ್ಮೆ ಬಂದು ಎತ್ತೆತ್ತಿ ಒಯ್ದು ಅವ್ರ ಗಾಡಿಯಾಗ ಹೋಗೋದು, ಯಾರಿಗೆ ಹೋಗಿ ಹೊಲದಾಗ ತಿರುಗಾಡಿ ಲಾಠಿ ಚಾರ್ಜ್ ಮಾಡೋದು. ಇದು ಅಂತದ್ರಿ, ಇದು ನಾವು ಸಿನಿಮಾದಾಗ ನೋಡ್ತಿದ್ದೆವು. ಇದು ಕರೆ ಇವತ್ತು ನಮ್ಮ ಚಿಕ್ಕೋಟದಲ್ಲೇ ಆಯ್ತು. ನಂದು ಇಷ್ಟೇ ಆಗ್ರಹ ಅದ, ನೀವು ಎಲ್ಲರೂ ಕೂಡಿ ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೀನಿ. ಪುಣ್ಯಾತ್ಮ, ನೀನು ನಿನ್ನ ಕ್ಷೇತ್ರದಾಗ ಆಗ್ಯಾವ, ನಿನ್ನ ತಾಟ್ನಾಗ ದೊಡ್ಡ ದೊಡ್ಡ ಕತ್ತಿ ಬಿದ್ದಾವ, ಮೊದಲು ನೀ ರಾಜೀನಾಮೆ ಕೊಡು. ಇಲ್ಲ ಅಂದ್ರೆ ನೀವು ವಿದ್ಯಾರ್ಥಿಗಳಿಗೆ, ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ವಿನಂತಿ ಮಾಡ್ಕೋತೀನಿ. ಎಷ್ಟು ವಿದ್ಯಾರ್ಥಿಗಳು ಇವತ್ತು ಎಷ್ಟು ಪರೀಕ್ಷೆ ಕೂತಿಲ್ಲ, ಅವ್ರಿಗೆ ಒಳ್ಳೆ ಮರು ಪರೀಕ್ಷೆಗೆ ಆದೇಶ ಮಾಡಿ ಕೊಡ್ಬೇಕಂತೇಳಿ ನಂದು ಈ ವಿನಂತಿ ಅದ. ಇಲ್ಲ ಅಂದ್ರೆ ಇದು ಹೋರಾಟ ಇಲ್ಲಿಗೆ ನಿಲ್ಲಂಗಿಲ್ಲ. ನಾವು ರಾಜಕಾರಣ ಮಾಡಕ್ ಬಂದಿಲ್ಲ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದ್ದನ್ನ ಸರಿಪಡಿಸ್ಲಿಕ್ಕೆ ನಾವು ಬಂದಿದ್ದೀವಿ. ಇವತ್ತು ನಮ್ಮನ್ನ ನೀವು ಅರೆಸ್ಟ್ ಮಾಡಿ ಒಳಗೆ ಹೋಗಿರಿ, ನಾವೇನು ಅದಕ್ಕೇನು ಅನ್ಸಂಗಿಲ್ಲ. ಯಾವ ವಿದ್ಯಾರ್ಥಿಗೆ ಅನ್ಯಾಯ ಆಗ್ಯದ, ಯಾವ ಮಹಿಳೆಗೆ ಅನ್ಯಾಯ ಆಗ್ಯದ, ಯಾವ ತಾಯಿಗೆ ನೀವು ಹೊಡೆದಿದ್ದೀರಿ, ಇದು ನಿಮ್ಮ ಆತ್ಮಲೋಕನ ಮಾಡ್ಕೋರಿ ಅಂತ ಹೇಳಿ ನಾನು ವೇದಿಕೆ ಮುಖಾಂತರ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಿಕೆ ನಾನು ಬಯಸ್ತೀನಿ. ಆದರೆ ಇಂಥ ಘೋರ ಅನ್ಯಾಯ ಇವತ್ತೇನು ಕಾಂಗ್ರೆಸ್ ಪಕ್ಷ ಸರ್ಕಾರ ಯಾವ ರೀತಿ ನಡೆದದ ಇಡೀ ಜಗತ್ತೇ ನೋಡ್ಲಿಕ್ಕತ್ತದ. ನಾವು ಇವತ್ತೇನು KPCC ಒಳಗೆ ಏನಾಯ್ತು, ಅವಾಗ ಯಾಕೆ ನೀವು ಮಾಡಲಿಲ್ಲ? SC/ST ಒಳಗೆ ಹಗರಣ ಆಯ್ತು, ಅದನ್ನ ಯಾಕೆ ಮಾಡಲಿಲ್ಲ? ನೀವು ಏನು ನಿಮ್ಮ ಎಲ್ಲನೂ ಮುಚ್ಕೊಂಡ್ರಿ. ಒಂದು ತಿಂಗಳದು ಮಹಿಳೆಯರು ಹಾಕ್ತಕ್ಕಂಥ 5,000 ಕೋಟಿ ನಮ್ಮ ಶಾಸಕರು ಒಬ್ಬರು ಹೌಸ್ನಲ್ಲಿ ಎತ್ತಿದ್ರು ಕೂಡ ಅದ್ರ ಬಗ್ಗೆ ನೀವು ಕ್ರಮ ತಕ್ಕೊಂಡ್ರಿ. ಇವೆಲ್ಲ ನಿಮ್ಮೆಲ್ಲ ಮುಚ್ಕೊಂಡು ಇಟ್ಕೊಡ್ತೀರಿ.
ಅದಕ್ಕೆ ದಯಮಾಡಿ ನಿಮ್ಗೆಲ್ಲರಿಗೂ ವಿನಂತಿ ಮಾಡ್ತೀನಿ, ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ತೀನಿ, ಎಷ್ಟು ಮಂದಿ ವಿದ್ಯಾರ್ಥಿಗಳು ಅವರಿಗೆ ಎಕ್ಸಾಮ್ಗೆ ಕೂಡ್ಲಿಕ್ಕೆ ಅವಕಾಶ ಆಗಿಲ್ಲ, ಅವರಿಗೆ ನೀವು ಸರಿ ಮಾಡಿ ಕೊಡಬೇಕು, ಎಕ್ಸಾಮ್ಗೆ ಮರು ಪರೀಕ್ಷೆ ಮಾಡಲಿಕ್ಕೆ ಅನುಮತಿ ಮಾಡಿ ಕೊಡ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ಕೈ ಮುಗಿದು ನಾನು ಕೇಳ್ಕೊಳ್ಳಿಕ್ಕೆ ಬಯಸ್ತೀನಿ.